ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ರೈತ ಬಾಂಧವರೇ, ತುಂಬ ಜನ ರೈತರು ಬಂದ್ಬಿಟ್ಟು ಕಬ್ಬಿನಲ್ಲಿ ಜಾಸ್ತಿ ಕಸ ಇದ್ದರೆ ಯಾವ ಒಂದು ಔಷಧಿ ಹೊಡಿಬೇಕು ಅಂತೇಳಿ ತುಂಬ ಜನ ಕೇಳ್ತಾ ಇರ್ತಾರಲ್ಲ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನಿವಾಗ ನಮ್ಮ ತೋಟದಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಬೇರೆ ಒಬ್ಬರು ರೈತರ ತೋಟಕ್ಕೆ ಬಂದಿದೆ. ಅವರ ಒಂದು ಕಬ್ಬಿನಲ್ಲಿ ನೋಡ್ಬೋದು ಯಾವ ರೀತಿ ಒಂದು ಕಸ ಆಗೈತೆ ಅಂತೇಳಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ, ನಾನು ರೈತ ಬಾಂಧವ್ರಿಗೆ ಕೇಳಿದೆ, ಹೋದ ವರ್ಷ ಎಷ್ಟಾಗಿತ್ತು ಈ ಒಂದು ಪ್ಲಾಟ್. ಇದು ಆಲ್ರೆಡಿ ಕುಳೆ ಕಬ್ಬು. ಹೋದ ವರ್ಷ 1 ಎಕರೆ 10 ಗುಂಟೆದಾಗ 74 ಟನ್ ಇಳುವರಿ ಆಗಿತ್ತು ಅಂತ ಹೇಳಿದ್ರು. ಬಟ್ ಈ ವರ್ಷ ಯಾಕೆ ಇಷ್ಟೊಂದು ಕಸ ಮಾಡಿರಿ ಮತ್ತು ಕಬ್ಬು ಯಾಕೆ ನೋಡೋಕೆ ಹಿಂಗಾಗೈತಿ ಅಂತ ನಾ ಕೇಳಿದಾಗ, ಅವರು ನೀರು ಕರೆಕ್ಟಾಗಿ ಸಾಕಾಗಲಿಲ್ಲ ಬೇಸಿಗೆ ಒಳಗೆ, ಅದ್ರ ಸಲುವಾಗಿ ಈ ರೀತಿ ಕಸ ಆಗೈತಿ. ಕಸದ ಔಷಧ ಹೊಡಿಬೇಕಪ್ಪ ಅಂತಂದ್ರೆ ಮಳೆ ಬಸ್ ಕೂಡ ಬರ್ತಾ ಇಲ್ಲ. ಕಸದ ಔಷಧ ಹೊಡಿಬೇಕಪ್ಪ ಅಂತಂದ್ರೆ ಕೆಳಗೆ ಹಸಿ ಇರಬೇಕು. ಹಸಿ ಇದ್ರೆ ಮಾತ್ರ ಕಬ್ಬಿನ ಒಳಗಿಂದ ಕಸ ಹೋಗ್ತೈತಿ. ಇವಾಗ ನೆಲ ಒಣಗಿದ ನೆಲ ಇತ್ತಪ್ಪ ಅಂತಂದ್ರೆ ನೀವು ಕಸದ ಔಷಧ ಹೊಡೆದ್ರೆ ಕಬ್ಬಿಗೆ ಎಫೆಕ್ಟ್ ಆಗ್ತೈತಿ. ಮತ್ತು ಅರ್ಧ ಕಸ ಒಣಗ್ತೈತಿ, ಅರ್ಧ ಕಸ ಒಣಗಲ್ಲ. ನೀವೇನಿಲ್ಲಿ ನೋಡಕತ್ತೀರಿ, ನಿಮ್ಮ ಕಬ್ಬಿನೊಳಗೂ ಈ ರೀತಿ ಕಸ ಇತ್ತಪ್ಪ ಅಂತಂದ್ರೆ ಈ ಒಂದು ಕಸ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕಂತೇಳಿ ಫಸ್ಟ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಇದಕ್ಕೆ ಯಾವೆಲ್ಲ ಔಷಧಿಗಳನ್ನ ಹೊಡೆದ್ರೆ ಕಸ ಒಣಗ್ತೈತಿ ಮತ್ತು ಕಬ್ಬಿಗೆ ಜಾಸ್ತಿ ಎಫೆಕ್ಟ್ ಆಗದೆ ಇರೋ ಹಾಗೆ ಯಾವ ರೀತಿ ಕಸದ ಔಷಧಿನ ಹೊಡಿಬೇಕಂತೇಳಿ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಿಂದ ರೈತ ಬಂದರು ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅನ್ನೋದಾದರೆ ಪ್ರತಿಯೊಬ್ಬ ರೈತ ಬಂದರೂ ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಫಸ್ಟ್ ಬಂದುಬಿಟ್ಟು ಈ ರೀತಿ ನಿಮ್ಮ ಕಬ್ಬಿನ ಕಸ ಬಂದಿತ್ತಪ್ಪ ಅಂತಂದ್ರೆ ನಿಮ್ಮ ಕಬ್ಬು ಮಿನಿಮಮ್ ಒಂದು 4 ತಿಂಗಳು, 5 ತಿಂಗಳು, 6 ತಿಂಗಳು ಈ ರೀತಿ ನಿಮ್ಮ ಕಬ್ಬಿನೊಳಗೆ 2-3 ಗಣಿಕೆ ಐತಪ್ಪ ಅಂತಂದ್ರೆ ಈ ಒಂದು ಸಂದರ್ಭದಾಗ ಜಾಸ್ತಿ ಕಸ ನಿಮ್ಮ ಕಬ್ಬಿನಾಗಿತ್ತು ಅಂದ್ರೆ ನೀವಿಲ್ಲಿ ತಮರ ಟೂಪೊಡಿ ಹಾಕೋಬೋದು. ತಮರ ಟೂಪೊಡಿ ಹಾಕೋಬೋದು. ಅದು ಬಿಟ್ಟು ಬೇರೆನೂ ಅಂದರೆ ನಾನು 3 ಔಷಧಿಗಳ ಹೆಸರು ಹೇಳ್ತೇನೆ, ನೀವು ಅದ್ರಾಗ ಯಾವುದಾದ್ರೂ ಯೂಸ್ ಮಾಡ್ಬೋದು. ಎಲ್ಲ ಕೂಡ ಒಳ್ಳೆಯ ರಿಸಲ್ಟ್ ಅದಾವೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ನೀವು ನಿಮ್ಮ ಕಬ್ಬಿನೊಳಗೆ ಜಾಸ್ತಿ ಈ ರೀತಿ ಬಳ್ಳಿ ಇತ್ತಪ್ಪ ಅಂತಂದ್ರೆ ಮತ್ತು ಜಾಸ್ತಿ ಗುಂಡೆಲಿ ತಪ್ಪಲು ಮತ್ತು ಪುಡಾರಿ ಇತ್ತಪ್ಪ ಅಂತಂದ್ರೆ ನೀವು ತಮ್ಮರ ಟೂಪಡಿ ಯೂಸ್ ಮಾಡೋದು ಬೆಸ್ಟ್. ಯಾಕಪ್ಪ ಅಂತಂದ್ರೆ ಅದಕ್ಕೆಲ್ಲ ಸಾಯ್ತೈತಿ. ಕಬ್ಬಿಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ನೀವು ಸಣ್ಣ ಕಬ್ಬಿಗೆ ಹೊಡೆದ್ರೆ ಎಫೆಕ್ಟ್ ಆಗ್ತೈತಿ. ನೀವು ಗಣಿಕೆ ಇರುವಂಥ 4, 5, 6 ಗಣಿಕೆ ಇರುವಂಥ ಕಬ್ಬಿಗೆ ತಮ್ಮರ ಟೂಪಡಿ ಹೊಡೆದ್ರೆ ಯಾವುದೂ ಸೈಡ್ ಎಫೆಕ್ಟ್ ಆಗಲ್ಲ. ಮತ್ತು ಇದು ಬೇಡ, ಬೇರೆ ಔಷಧಿ ಬೇಕಪ್ಪ ಅಂತಂದ್ರೆ ನೀವು ಮೇರಾ 71 ಅದನ್ನು ಕೂಡ ಸ್ಪ್ರೇ ಮಾಡ್ಬೋದು. ಮೇರಾ 71 ಅದರೊಳಗೆ ಒಂದು ಕ್ಯಾನಿಗೆ ಒಂದು ಅರ್ಧ ಕಿಲೋ ನೀವು ಯೂರಿಯಾ ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ಕಸದ ಮೇಲೆಲ್ಲ ಹೊಡ್ಕೊಂಡ್ರೆ ನೀವು ಅದಕ್ಕೂ ಕೂಡ ಮೇರಾ 71 ಔಷಧಕ್ಕೂ ಕೂಡ ಆರಾಮಾಗಿ ಕಬ್ಬಿನಲ್ಲಿರುವಂಥ ಎಲ್ಲ ಕಸ ಹೋಗ್ತೈತಿ. ಮೇರಾ 71 ಪ್ರೈಸ್ ಬಂದುಬಿಟ್ಟು ಒಂದು 700ರಿಂದ 800ವರೆಗೂ ಅಮೌಂಟ್ ಆಗ್ಬೋದು. ಇದು ತಮ್ಮರ ಟೊಪ್ಪಡಿ ಒಂದು 1300ರಿಂದ 1400ವರೆಗೂ ಅಮೌಂಟ್ ಆಗ್ತೈತಿ. ಮತ್ತು ಇನ್ನೊಂದು ಯಾವುದು ಔಷಧ ಹಿಡಿಬೋದಪ್ಪ ಅಂತಂದ್ರೆ ನೀವು ಆಲ್ ಕ್ಲಿಯರ್ ಅಂತೇಳಿ ಒಂದು ಔಷಧ ಬರ್ತೈತಿ. ಅದನ್ನು ಕೂಡ ಸ್ಪ್ರೇ ಮಾಡೋದ್ರಿಂದ ಕಬ್ಬಿನೊಳಗಿನ ಎಲ್ಲ ಕಸ ಕೂಡ ಹೋಗ್ಬೋದು. ನೀವು ಇಲ್ಲಿ ನೋಡ್ಕೋಬೋದು ಯಾವ ರೀತಿ ರೈತ ಬಂದರು ಹೊಲದೊಳಗೆ ಈ ರೀತಿ ಕಬ್ಬಿನೊಳಗೆ ಕಸ ಆಗೈತೆ ಅಂಥೇಳಿ. ಇನ್ನೊಂದು ಏನಪ್ಪ ಅಂತಂದ್ರೆ, ಎಲ್ಲರೂ ಕಬ್ಬು ಬೆಳಿತಾರೆ ಅಂಥೇಳಿ ನಾವು ಬೆಳೆಯೋದಲ್ಲ. ಎಲ್ಲದಕ್ಕಿಂತ ಒಂದು ಸ್ವಲ್ಪ ಏನಾದರೂ ಡಿಫ್ರೆಂಟ್ ಮಾಡಿ ಜಾಸ್ತಿ ಇಳುವರಿ ತೆಗಿಲೇಬೇಕಂತೇಳಿ ಬೆಳಿಬೇಕು. ಸುಮ್ಮನೆ ಎಲ್ಲರೂ ಕಬ್ಬು ಬೆಳಿತಾರೆ ಅಂತೇಳಿ ಬೆಳೆದು ಈ ರೀತಿ ಕಸ ಬಂದರೆ ಏನೂ ಯೂಸ್ ಇಲ್ಲ. ಇದರಲ್ಲಿ ಲಾಭನೇ ಆಗೋದಿಲ್ಲ ರೈತ ಬಂದ್ರಿಗೆ. 1 ಎಕರೆ 10 ಗುಂಟ ಪ್ಲಾಟ್ ಎಲ್ಲ ಸೇರಿ ಒಂದು 20-30 ಟನ್ ಇಳುವರಿ ಆದರೆ ಅದೇನು ಜಾಸ್ತಿ ಲಾಭ ಆಗಲ್ಲ. ಅದಕ್ಕೆ ಅರ್ಧ ಎಲ್ಲ ಖರ್ಚಾಗಿ ಎಲ್ಲ ಗೊಬ್ಬರ ಎಲ್ಲ ಜಾಸ್ತಿ ಖರ್ಚಿರುತ್ತೆ. ಸೊ ಆದ್ದರಿಂದ ರೈತ ಬಂದವರು ಕರೆಕ್ಟಾಗಿ ಕಬ್ಬಿಗೆ ಮೇಂಟೆನೆನ್ಸ್ ಮಾಡಿ ಒಳ್ಳೆಯ ಲಾಭ ಪಡಿಬೋದು. ಇವಾಗ ಚಿಲ್ಲರೆ ಬೆಳೆ ಒಳಗೆ ಅಷ್ಟೊಂದು ಲಾಭ ಇಲ್ಲ. ಕಬ್ಬಿಗೆ ನೀವು ನಿಮ್ಮ ಹೊಲದಲ್ಲಿ ಕರೆಕ್ಟಾಗಿ ನೀರಿತ್ತಪ್ಪ ಅಂತಂದ್ರೆ ಕಬ್ಬಿನಷ್ಟು ಉತ್ತಮವಾದಂಥ ಬೆಳೆ ಯಾವುದೂ ಇಲ್ಲ. 1 ಎಕರೆಗೆ ಆರಾಮಾಗಿ ನೀವು 70ರಿಂದ 80-90 ಟನ್ನು ಆರಾಮಾಗಿ ಬೆಳಿಬೋದು. ಯಾವ ರೀತಿ ರೈತ ಬಂದವರು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಕಬ್ಬಿನಲ್ಲಿ ಮಾಡ್ಕೋಬೇಕಂತೇಳಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಪ್ರತಿಯೊಂದು ವಿಡಿಯೋ ನೋಡ್ಕೋರಿ. ಕಬ್ಬಿನ ಬಗ್ಗೆ ಯಾವುದೇ ಒಂದು ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ರೀತಿ ನಿಮ್ಮ ಹೊಲದಾಗ ಏನಾದರೂ ಕಸ ಜಾಸ್ತಿ ಇತ್ತಪ್ಪ ಅಂತಂದ್ರೆ ನಾನೇನು ಇಷ್ಟೊತ್ತಕ ಹೇಳಿದ್ನಲ್ಲ ಅವು ನೀವು 3 ಔಷಧಿ ಒಳಗೆ ಯಾವುದಾದ್ರೂ ಔಷಧಿ ಯೂಸ್ ಮಾಡ್ಕೋಬೋದು. ಇನ್ನೊಂದು ಸಾರಿ ಔಷಧಿ ಹೆಸರು ಹೇಳ್ತೀನಿ ನೋಡ್ಕೋಬೋದು. ಫಸ್ಟ್ ಬಂದುಬಿಟ್ಟು ತಮ್ಮರ ಟೂಪೊಡಿ 2 ಕಾಂಬಿನೇಷನ್ ಬರ್ತಾವೆ, ಅದನ್ನಾದರೂ ಯೂಸ್ ಮಾಡ್ಬೋದು. ಅಥವಾ ಬೇರೆ ಔಷಧ ಆಲ್ ಕ್ಲಿಯರ್ ಅಂತ ಒಂದು ಔಷಧ ಐತಿ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅಥವಾ ಇನ್ನೂ ಬೇರೆ ಔಷಧ ಒಂದು ಐತಿ, ಯಾವುದಪ್ಪ ಅಂತಂದ್ರೆ ಮೇರಾ 71. ಅದರೊಳಗೆ ಸ್ವಲ್ಪ ಒಂದು ಕ್ಯಾನಿಗೆ ಒಂದು ಅರ್ಧ kg 1 kg ಯೂರಿಯಾ ಗೊಬ್ಬರ ಹಾಕ್ಕೊಂಡು ಅದನ್ನು ಕೂಡ ನೀವು ಸ್ಪ್ರೇ ಮಾಡಿದ್ರಪ್ಪ ಅಂತಂದ್ರೆ ಕಸದೊಳಗೆ ಏನು ಈ ರೀತಿ ಕಸ ನಿಮ್ಮ ಕಬ್ಬಿನೊಳಗೆ ಕಸ ಐತಲ್ಲ ಎಲ್ಲ ಕಸ ಒಂದು 4ರಿಂದ 5 ದಿನಗಳೊಳಗೆ ಎಲ್ಲ ಬಾಡಿ ಹೋಗ್ತೈತೆ, ಅಂದರೆ ಒಣಗಿ ಹೋಗ್ತೈತಿ. ಓಕೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನದಲ್ಲಿ. ನಮಸ್ಕಾರ.